ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಆ ಟ್ವೀಟ್ ಅಲ್ಲಿ ಇವತ್ತು ಪುನೀತ್ ಕೆರೆಹಳ್ಳಿಗೆ ರಾಜ್ಯ ಬಿಜೆಪಿಯಿಂದ ಫತ್ವಾ ನೀಡಿದೆ, ಕೋಮುಗಲಭೆಯನ್ನು ಸೃಷ್ಟಿಸೋಕೆ ಬಿಜೆಪಿ ಅಣಿಯಾಗ್ತಿದೆ ಅಂತ ಹೇಳಿದ್ದಾರೆ. ಪಾಪ BK ಹರಿಪ್ರಸಾದ್ನ ನೀವು ಬಹಳ ಗಂಭೀರವಾಗಿ ತಗೊಳ್ತಾ ಇಲ್ಲ. ಮಾಧ್ಯಮದವರು ಕೂಡ ನೀವು ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಅವ್ರ ಹೇಳಿಕೆಗೂ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಮಾಧ್ಯಮದಲ್ಲಿ ಒಂದು ಪ್ರಚಾರ ಪಡಿತಕ್ಕಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ ನ ಸಂದೇಶವನ್ನ ಕೂಡ ಇವತ್ತು ಟ್ವೀಟ್ ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥ ದೇವೇಗೌಡರು ಸರ್, ಸಿದ್ದರಾಮಯ್ಯ ಮತ್ತೆ DK ಶಿಂದ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ ಹೇಳಿಕೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಆ ಟ್ವೀಟ್ ಅಲ್ಲಿ ಇವತ್ತು ಪುನೀತ್ ಕೆರೆಹಳ್ಳಿಗೆ ರಾಜ್ಯ ಬಿಜೆಪಿಯಿಂದ ಫತ್ವಾ ನೀಡಿದೆ, ಕೋಮುಗಲಭೆಯನ್ನು ಸೃಷ್ಟಿಸೋಕೆ ಬಿಜೆಪಿ ಅಣಿಯಾಗ್ತಿದೆ ಅಂತ ಹೇಳಿದ್ದಾರೆ. ಪಾಪ BK ಹರಿಪ್ರಸಾದ್ನ ನೀವು ಬಹಳ ಗಂಭೀರವಾಗಿ ತಗೊಳ್ತಾ ಇಲ್ಲ. ಮಾಧ್ಯಮದವರು ಕೂಡ ನೀವು ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಅವ್ರ ಹೇಳಿಕೆಗೂ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಮಾಧ್ಯಮದಲ್ಲಿ ಒಂದು ಪ್ರಚಾರ ಪಡಿತಕ್ಕಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ ನ ಸಂದೇಶವನ್ನ ಕೂಡ ಇವತ್ತು ಟ್ವೀಟ್ ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥ ದೇವೇಗೌಡರು ಸರ್, ಸಿದ್ದರಾಮಯ್ಯ ಮತ್ತೆ DK ಶಿಂದ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ ಹೇಳಿಕೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಆ ಟ್ವೀಟ್ ಅಲ್ಲಿ ಇವತ್ತು ಪುನೀತ್ ಕೆರೆಹಳ್ಳಿಗೆ ರಾಜ್ಯ ಬಿಜೆಪಿಯಿಂದ ಫತ್ವಾ ನೀಡಿದೆ, ಕೋಮುಗಲಭೆಯನ್ನು ಸೃಷ್ಟಿಸೋಕೆ ಬಿಜೆಪಿ ಅಣಿಯಾಗ್ತಿದೆ ಅಂತ ಹೇಳಿದ್ದಾರೆ. ಪಾಪ BK ಹರಿಪ್ರಸಾದ್ನ ನೀವು ಬಹಳ ಗಂಭೀರವಾಗಿ ತಗೊಳ್ತಾ ಇಲ್ಲ. ಮಾಧ್ಯಮದವರು ಕೂಡ ನೀವು ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಅವ್ರ ಹೇಳಿಕೆಗೂ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಮಾಧ್ಯಮದಲ್ಲಿ ಒಂದು ಪ್ರಚಾರ ಪಡಿತಕ್ಕಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ ನ ಸಂದೇಶವನ್ನ ಕೂಡ ಇವತ್ತು ಟ್ವೀಟ್ ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥ ದೇವೇಗೌಡರು ಸರ್, ಸಿದ್ದರಾಮಯ್ಯ ಮತ್ತೆ DK ಶಿಂದ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ ಹೇಳಿಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.